AWS ಸರ್ಟಿಫಿಕೇಶನ್ಸ್ ಬಗ್ಗೆ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಬಟ್ AWS ಸರ್ಟಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ವಾಟ್ ಈಸ್ ದ ರೈಟ್ ಗೈಡ್? ಇವಾಗ ಪ್ರಿಪೇರ್ ಆಗೋದಕ್ಕೆ ನಮಗೆ ಒಂದಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ಯಾವ ಸರ್ಟಿಫಿಕೇಶನ್ಗೆ ಯಾವ ರೆಫರಲ್ ಯೂಸ್ ಮಾಡ್ಬೋದು, ಯಾವ ಥರ ಸ್ಟಡಿ ಮೆಟೀರಿಯಲ್ಸ್ ಯೂಸ್ ಮಾಡ್ಬೋದು, ಇದ್ರ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂತಂದರೆ ದಿಸ್ ಇಸ್ ದ ವಿಡಿಯೋ ಫಾರ್ ಯು. ಹಾಯ್ ಎವ್ರಿವನ್, ನಮಸ್ಕಾರ. AWS ಸರ್ಟಿಫಿಕೇಶನ್ಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಇಸ್ ಕ್ಲೌಡ್ ಪ್ರಾಕ್ಟಿಷನರ್. ಸೊ ಇಲ್ಲಿ ನಿಮ್ಮ ಬಿಗಿನರ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ಯುವರ್ ಕ್ಲೌಡ್ ಜರ್ನಿ ಸ್ಟಾರ್ಟಿಂಗ್ ಟುಡೇ. ಇಲ್ಲಿ ಕ್ಲೌಡ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಯಾವ ರಿಸೋರ್ಸಸ್ ಯೂಸ್ ಮಾಡ್ಬೋದು? ಒನ್ ಈಸ್ AWS ಸ್ಕಿಲ್ ಬಿಲ್ಡರ್. ಇದು ಫ್ರೀ ರಿಸೋರ್ಸ್, ಅಮೆಝಾನ್ ಅವರೇ ಕೊಡ್ತಾ ಇರೋದು. ಇನ್ನೊಂದು ಯಾವುದು ಅಂತಂದರೆ AWS ವೈಟ್ ಪೇಪರ್ಸ್ ಅಂತ. ಇಲ್ಲಿ ನೀವು ಪ್ರೈಸಿಂಗ್ ಮಾಡೋದ್ರ ಬಗ್ಗೆ ಕಲ್ತ್ಕೊಳ್ತೀರಾ, ಕ್ಲೌಡ್ ಪ್ಲಾಟ್ಫಾರ್ಮ್ಸ್, ಫ್ರೇಮ್ವರ್ಕ್ಸ್ ಬಗ್ಗೆ ಕಲ್ತ್ಕೊಳ್ತೀರಾ. ಇದಿಷ್ಟು ಕಲ್ತ್ಕೊಂಡು ಆದಮೇಲೆ ನೀವು ಪ್ರಿಪೇರ್ ಆಗಬೇಕು ಅಂದರೆ, ಟೆಸ್ಟ್ ತಗೋಬೇಕು ಅಂತಂದರೆ ಪ್ರೆಪ್ ಟೆಸ್ಟ್ಗೆ ಯು ಕ್ಯಾನ್ ಗೋ ಫಾರ್ ಟ್ಯುಟೋರಿಯಲ್ಸ್ ಡೋಜೋ. ಸೊ ಇಲ್ಲಿ ಏನು ಮಾಡ್ತೀರಾ, ಒಂದು ಮಾಕ್ ಟೆಸ್ಟ್ ಬರೀತೀರಾ. ಮಾಕ್ ಟೆಸ್ಟ್ ಬರೆದಾಗ ಏನಾಗುತ್ತೆ, ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ, ಎಷ್ಟು ಟೈಮಲ್ಲಿ ನೀವು ಮುಗಿಸ್ಬೋದು ಅಂತ ಗೊತ್ತಾಗುತ್ತೆ. ಕ್ಲೌಡ್ ಪ್ರಾಕ್ಟಿಷನರ್ ಸರ್ಟಿಫಿಕೇಶನ್ ಎಕ್ಸಾಮಲ್ಲಿ ನಿಮಗೆ ಟೋಟಲ್ 65 ಕ್ವಶನ್ಸ್ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ. 90 ಮಿನಿಟ್ಸ್ ಇರುತ್ತೆ. ಸೊ 90 ಮಿನಿಟ್ಸಲ್ಲಿ ಯು ಹ್ಯಾವ್ ಟು ಆನ್ಸರ್ 65 ಕ್ವಶನ್ಸ್. ಸೊ ಫಾಸ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಅದಕ್ಕೆ ಐ ಸಜೆಸ್ಟ್ ಯು ಟು ಟೇಕ್ ಅ ಪ್ರಿಪ್ರೇಷನ್ ಟೆಸ್ಟ್. ಸೊ ಇದಕ್ಕೆ 2 to 4 ವೀಕ್ಸ್ ಸ್ಪೆಂಡ್ ಮಾಡಿ ಕೋರ್ ಕಾನ್ಸೆಪ್ಟ್ಸ್ನ ಕಲ್ತ್ಕೊಳ್ಳಿ, ವರ್ಕ್ ಆನ್ ಸರ್ವಿಸಸ್ ಮತ್ತು ಪ್ರೈಸಿಂಗ್ ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿ ಆ್ಯಂಡ್ ದೆನ್ ಟೇಕ್ ದಿ ಮಾಕ್ ಟೆಸ್ಟ್. ಆಮೇಲೆ ನೀವು ಆ್ಯಕ್ಚುಯಲ್ ಎಕ್ಸಾಮ್ನ ತಗೊಳ್ಬೋದು. ನೆಕ್ಸ್ಟ್ ಒನ್ ಈಸ್ AI ಪ್ರಾಕ್ಟಿಷನರ್. ಇದು ಕೂಡ ಫೌಂಡೇಶನಲ್ ಸರ್ಟಿಫಿಕೇಷನ್ನೇ. ಸೊ ಯಾವ ಥರ ನೀವು ಕ್ಲೌಡ್ ಪ್ರಾಕ್ಟಿಷನರ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ, ಅದೇ ಥರನೇ AI ಪ್ರಾಕ್ಟಿಷನರ್ಗೂ ಪ್ರಿಪೇರ್ ಆಗ್ಬೋದು. ಸೇಮ್ ಸ್ಟಡಿ ಮೆಟೀರಿಯಲ್ಸ್, ಟೈಮಿಂಗ್ಸು ಮತ್ತು ಕ್ವಶನ್ಸು ಎಲ್ಲ ಸಿಮಿಲರ್ ಆಗಿರುತ್ತೆ. ಸೊ ಅದೇ ಥರನೇ ಪ್ರಿಪೇರ್ ಆದರೆ ಆಯಿತು. ನೆಕ್ಸ್ಟ್ ಒನ್ ಅಸೋಸಿಯೇಟ್ ಲೆವೆಲ್. ಸೊ ಇದು 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಒಂದು ಸ್ವಲ್ಪ ಕಲ್ತ್ಕೊಂಡಿರೋರು, ಕ್ಲೌಡ್ ಬಗ್ಗೆ ಕಲ್ತ್ಕೊಂಡಿರೋರು ಈ ಸರ್ಟಿಫಿಕೇಶನ್ ಮಾಡ್ಕೊಳ್ತಾರೆ. ಸೊ ಸೊಲ್ಯೂಷನ್ ಆರ್ಕಿಟೆಕ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮಗೆ ಕರೆಕ್ಟ್ ಗೈಡ್ ಬೇಕು ಅಂತಂದ್ರೆ ಯು ಶುಡ್ ಯೂಶಲಿ ವರ್ಕ್ ಆನ್ ಸರ್ವಿಸಸ್. AWS ಸರ್ವಿಸಸ್ ಯಾವ್ದು, EC2, S3 ಮತ್ತೆ VPC ಈ ಥರದ್ರ ಮೇಲೆ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಸೊ ಸರ್ವಿಸಸ್ನ ಕೋರ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಮಾಡ್ಕೋಬೇಕು. ಅದಕ್ಕೆ ಐ ರೆಕಮೆಂಡ್ ಸಮ್ ಪೇಯ್ಡ್ ಕೋರ್ಸ್. ಯಾಕೆಂದರೆ ಇಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ಮತ್ತು ಯಾವುದಕ್ಕೆ ಇದನ್ನು ಯೂಸ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಸೊ ಗೋ ಫಾರ್ ಸಮ್ ಪೇಯ್ಡ್ ಕೋರ್ಸ್. ಆ್ಯಂಡ್ ದೆನ್ ನಿಮಗೆ ಅದ್ರ ಜೊತೆಗೆ ಇನ್ನೂ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತಂದರೆ, ಇವಾಗ ಡಿಸೈನ್ ಪ್ರಿನ್ಸಿಪಲ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತಂದರೆ AWS ವೈಟ್ ಪೇಪರ್ ಫ್ರೇಮ್ವರ್ಕ್ ಅಂತ ಇದೆ. ಇಲ್ಲಿ ನೀವು ಡಿಸೈನ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಬೋದು ಆ್ಯಂಡ್ ಇಟ್ ಈಸ್ ಅ ಮಸ್ಟ್ ರೀಡ್ ಕಾನ್ಸೆಪ್ಟ್ಸ್. ಆಮೇಲೆ ಮತ್ತೆ ನೀವು ಪ್ರಾಕ್ಟೀಸ್ ಎಕ್ಸಾಮ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಅಗೈನ್ ಗೋ ಫಾರ್ ಟ್ಯುಟೋರಿಯಲ್ಸ್ ಡೋಜೋ. ಇದಾದಮೇಲೆ ಪ್ಲೀಸ್ ವರ್ಕ್ ಆನ್ ಹ್ಯಾಂಡ್ಸ್ ಆನ್. ಹ್ಯಾಂಡ್ಸ್ ಆನ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ಸ್ ಇನ್ನೂ ಬೆಟರ್ ಆಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ಬೋದು, AWS ಫ್ರೀ ಟೈರ್ ತಗೊಂಡು EC2 ಪ್ರಾಕ್ಟೀಸ್ ಮಾಡ್ಬೋದು, VPC ಸೆಟಪ್ ಮಾಡೋ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು S3 ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದೆಲ್ಲ AWS ಅಲ್ಲಿ ಫ್ರೀಯಾಗೆ ಸಿಗ್ತಾ ಇದೆ. ಸೊ ಪ್ಲೀಸ್ ಮೇಕ್ ಶ್ಯೂರ್ ಈ ರಿಸೋರ್ಸಸ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಅಸೋಸಿಯೇಟ್ ಲೆವೆಲಲ್ಲಿ ನೆಕ್ಸ್ಟ್ ಒನ್ ಯಾವುದು, ಇಟ್ಸ್ ಡೆವಲಪರ್. ಸೊ ಡೆವಲಪರ್ಸ್ ಏನು ಮಾಡಬೇಕು, ಬಿಫೋರ್ ಗೆಟಿಂಗ್ ಇನ್ ಟು ಕಾನ್ಸೆಪ್ಟ್ಸ್ ಫಸ್ಟ್ ಡಾಕ್ಯುಮೆಂಟೇಷನ್ಸ್ ನೋಡ್ಕೋಬೇಕು. ಸೊ ಡೆವಲಪರ್ ಆಗಿ ನಿಮ್ಗೆ ಏನೇನು ಗೊತ್ತಿರಬೇಕು, DynamoDB ಗೊತ್ತಿರಬೇಕು, ಲ್ಯಾಂಬ್ಡಾ ಗೊತ್ತಿರಬೇಕು, ಆ್ಯಂಡ್ ದೆನ್ API ಗೇಟ್ವೇ ಗೊತ್ತಿರಬೇಕು. ಸೊ ಇದ್ರ ಮೇಲೆ ಡಾಕ್ಯುಮೆಂಟೇಷನ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡ್ಬೋದು, ಸ್ಕಿಲ್ ಬಿಲ್ಡರ್ಗೆ ಹೋಗಿ. AWS ಸ್ಕಿಲ್ ಬಿಲ್ಡರಲ್ಲಿ ಡೆವಲಪರ್ಗೆ ಏನೇನು ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಬೇಕು ಅದ್ರ ಬಗ್ಗೆ ರಿಸೋರ್ಸಸ್ ಇದೆ, ಅದನ್ನು ಕಲ್ತ್ಕೊಡಿ. ಇದು ಬಿಟ್ಟು ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಯೂಶಲಿ ಇನ್ನೂ ಬೇಕು ಅಂತಂದರೆ ಗೋ ಫಾರ್ ಪೇಯ್ಡ್ ಕೋರ್ಸಸ್. ಇಲ್ಲ ನಿಮಗೆ ಪೇಯ್ಡ್ ಕೋರ್ಸಸ್ ಬೇಡ ಅಂತಂದರೆ ಲುಕ್ ಫಾರ್ ಸಮ್ ಅಡಿಷ್ನಲ್ ಸ್ಕಿಲ್ಸ್. ಇವಾಗ ನಾನು ಹೇಳಿದಷ್ಟು ಒಂದು ಅಪ್ಲಿಕೇಶನ್ ಆಗಿ ಬಿಲ್ಡ್ ಮಾಡೋದಕ್ಕೆ ನೋಡಿ, ಹ್ಯಾಂಡ್ಸ್ ಆನ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಆವಾಗ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯುವರ್ ಎಕ್ಸಾಮ್ಸ್. ಮತ್ತೆ ನೀವು ಮಾಕ್ ಟೆಸ್ಟ್ ತಗೋಬೇಕು ಅಂತಂದರೆ ಗೋ ಫಾರ್ ಟ್ಯುಟೋರಿಯಲ್ಸ್ ಡೋಜೋ. ನಿಮಗೆ ಹ್ಯಾಂಡ್ಸ್ ಆನ್ ಕೂಡ ಬೇಕಾಗುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು, ಬಿಲ್ಡ್ ಸರ್ವರ್ಲೆಸ್ ಅಪ್ಲಿಕೇಶನ್ಸ್ ಯೂಸಿಂಗ್ AWS ಲ್ಯಾಂಬ್ಡಾ ಆ್ಯಂಡ್ DynamoDB. ಅದಾದಮೇಲೆ ಟೇಕ್ ಯುವರ್ ಮಾಕ್ ಟೆಸ್ಟ್ಸ್. ಇಲ್ಲಿ ನೀವೇನು ಫೋಕಸ್ ಮಾಡಬೇಕು, ಕೋಡ್ ರಿಲೇಟೆಡ್ ಸಚ್ ಎಸ್ CI/CD ಕಾನ್ಸೆಪ್ಟ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದಟ್ ಈಸ್ ವೆನ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್. ನೆಕ್ಸ್ಟ್ ಒನ್ ಇಸ್ SysOps ಅಡ್ಮಿನಿಸ್ಟ್ರೇಟರ್. ಸೊ ಇಲ್ಲಿ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ನೀವೇನೇನು ಮಾಡ್ತೀರಾ, ಲಾಗಿಂಗ್ ಮಾಡೋದು, ಮಾನಿಟರ್ ಮಾಡೋದು. ಸೊ ಈ ಕಾನ್ಸೆಪ್ಟ್ಸ್ನ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ಇದ್ರ ಮೇಲೆ ತುಂಬ ಕೋರ್ಸಸ್ ಇದೆ, ಆ ಕೋರ್ಸಸ್ ಮಾಡ್ಕೊಳ್ಳಿ. ಫ್ರೀ ಕೋರ್ಸಸ್ ಕೂಡ ಇದೆ, ಪೇಯ್ಡ್ ಕೋರ್ಸಸ್ ಕೂಡ ಇದೆ. ಆ ಕೋರ್ಸಸ್ನ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಲರ್ನ್ ಲಾಗಿಂಗ್ ಆ್ಯಂಡ್ ಮಾನಿಟರಿಂಗ್ ಕಾನ್ಸೆಪ್ಟ್ಸ್. ಆಮೇಲೆ ಟೇಕ್ ಮಾಕ್ ಟೆಸ್ಟ್. ಇದ್ರ ಜೊತೆಗೆ ಹ್ಯಾಂಡ್ಸ್ ಆನ್ ಮಾಡಬೇಕು ಅಂತಂದರೆ ಫಸ್ಟ್ ನೀವು ಅಲರ್ಟ್ಸ್ನ ಸೆಟಪ್ ಮಾಡೋದು ನೋಡಿ, ಇನ್ಫ್ರಾಸ್ಟ್ರಕ್ಚರ್ನ ಮ್ಯಾನೇಜ್ ಮಾಡೋದು ನೋಡಿ,
ಇದೆಲ್ಲ ಮಾಡಾದ್ಮೇಲೆ ದೆನ್ ಗೋ ಫಾರ್ ಯುವರ್ ಮಾಕ್ ಟೆಸ್ಟ್. ಆವಾಗ ಯು ವಿಲ್ ಬಿ ಕಂಪ್ಲೀಟ್ಲಿ ಪ್ರಿಪೇರ್ಡ್. ಸೊ ಈ ಥರ ಸರ್ಟಿಫಿಕೇಷನ್ಗೆ, ಅಸೋಸಿಯೇಟ್ ಲೆವೆಲ್ ಸರ್ಟಿಫಿಕೇಷನ್ಗೆ ಯು ವಿಲ್ ಗೆಟ್ 130 ಮಿನಿಟ್ಸ್ ಸಿಗುತ್ತೆ ಮತ್ತು 65 ಕ್ವಶನ್ಸ್ ಇರುತ್ತೆ. ಸೊ ಈ 65 ಕ್ವಶನ್ಸ್ನ 130 ಮಿನಿಟ್ಸಲ್ಲಿ ಹೇಗೆ ಆನ್ಸರ್ ಮಾಡೋದು, ಎಷ್ಟು ಕರೆಕ್ಟ್ ಆನ್ಸರ್ ಮಾಡ್ಬೋದು ಅಂತ ನೀವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಐ ಆಮ್ ಸಜೆಸ್ಟಿಂಗ್ ಮಾಕ್ ಟೆಸ್ಟ್. ಅವಾಗ ಏನಾಗುತ್ತೆ, ನಿಮಗೆ ಕಡಿಮೆ ಟೈಮಲ್ಲಿ ಜಾಸ್ತಿ ಆನ್ಸರ್ ಹೇಗೆ ಮಾಡೋದು, ನಿಮ್ಮ ಸ್ಪೀಡ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಆಮೇಲೆ ನಿಮ್ಮ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ನಾವು ಲೆಟ್ಸ್ ಗೋ ಟು ಪ್ರೊಫೆಷ್ನಲ್ ಲೆವೆಲ್. ಪ್ರೊಫೆಷ್ನಲ್ಗೂ ನೀವು ಏನೇನು ಮಾಡಬೇಕು, ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಂತ ಆವಾಗಲೇ ಹೇಳಿದೆ, ಅದು ಪ್ರೊಫೆಷ್ನಲ್ಲೂ ಇದೆ. ಸೊ ಪ್ರೊಫೆಷ್ನಲ್ ಆಗಿ ನಿಮಗೆ ಸ್ವಲ್ಪ ಜಾಸ್ತಿ ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಅಂಥವ್ರು ಮಾತ್ರ ಪ್ರೊಫೆಷ್ನಲ್ ಸರ್ಟಿಫಿಕೇಷನ್ ಮಾಡೋಕ್ಕಾಗೋದು. ಸೊ ನಿಮಗೆ ಅಡ್ವಾನ್ಸ್ಡ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಸರ್ವಿಸಸ್ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದಕ್ಕೆ ಪ್ರಿಪೇರ್ ಆಗೋದಕ್ಕೆ ಅಗೇನ್ AWS ಸ್ಕಿಲ್ ಬಿಲ್ಡರಲ್ಲಂತೂ ಇದೆ. ಅದು ಬಿಟ್ಟು ನೀವು ಅಡಿಷ್ನಲಿ ಕೋರ್ಸಸ್ ಮಾಡ್ಕೊಳ್ಳಿ, ದಟ್ ಈಸ್ ರೆಕಮೆಂಡೆಡ್. ನೀವು ಮಾಡಲೇಬೇಕು ಅಂತಲ್ಲ, ಅಡಿಷ್ನಲಿ ಒಂಚೂರು ಮಾಡ್ಕೊಳ್ಳಿ, ಅವಾಗ ನಿಮ್ಮ ಸ್ಕಿಲ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಹ್ಯಾಂಡ್ಸ್ ಆನ್ ಅಲ್ಲಿ ಏನೇನು ಮಾಡಬೇಕು ಅಂತಂದರೆ, ಇವಾಗ ಡಿಸಾಸ್ಟರ್ ರಿಕವರಿ ಮಾಡ್ಬೋದು, ಮತ್ತು ಆರ್ಕಿಟೆಕ್ಚರ್ ಹೇಗೆ ಮಾಡೋದು, ಹೈಬ್ರಿಡ್ ಆರ್ಕಿಟೆಕ್ಚರ್ ಹೇಗೆ ಮಾಡೋದು, ಆಮೇಲೆ ಅಡ್ವಾನ್ಸ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಹೇಗೆ ಕಲ್ತ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ನೀವು ಹ್ಯಾಂಡ್ಸ್ ಆನ್ ಮಾಡಿ ಆ್ಯಂಡ್ ದೆನ್ ಟೇಕ್ ಅ ಮಾಕ್ ಟೆಸ್ಟ್. ಸೊಲ್ಯೂಷನ್ ಆರ್ಕಿಟೆಕ್ಟ್ ಅನ್ನೋ ಪ್ರೊಫೆಷನಲ್ ಸರ್ಟಿಫಿಕೇಷನ್ ಒಂಚೂರು ಟಫ್ ಇರುತ್ತೆ, ನಿಮಗೆ ಮಲ್ಟಿಪಲ್ ಅಟೆಂಪ್ಟ್ಸ್ ಕೂಡ ಬೇಕಾಗ್ಬೋದು. ಸೊ ಫಸ್ಟ್ ಅಟೆಂಪ್ಟಲ್ಲೇ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ, ನೆಕ್ಸ್ಟ್ ಟೈಮ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಸೊ ಕೀಪ್ ಪ್ರಾಕ್ಟೀಸಿಂಗ್, ಇದಕ್ಕೆ ಜಾಸ್ತಿ ಟೈಮ್ ಕೊಡಿ. ಸ್ಪೆಂಡ್ ಅಟ್ಲೀಸ್ಟ್ 3 to 4 months, 2 to 3 months ಅಂತೂ ಬೇಕಾಗೇ ಆಗುತ್ತೆ. ಇನ್ನೊಂಚೂರು ಅಡಿಷನಲಿ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ದೆನ್ ಟೇಕ್ ದ ಟೆಸ್ಟ್. ನೆಕ್ಸ್ಟ್ ಒನ್ ಈಸ್ ಡೆವಾಪ್ಸ್ ಇಂಜಿನಿಯರ್. ಡೆವಾಪ್ಸ್ ಇಂಜಿನಿಯರ್ ಆಗಿ ಹ್ಯಾಂಡ್ಸ್ ಆನ್ ಕಲ್ತ್ಕೊಳ್ಬೇಕು ಅಂತಂದರೆ ಫಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ಆಟೋಮೇಟಿಕ್ ದಿ ಡಿಪ್ಲಾಯ್ಮೆಂಟ್ಸ್. ಸೊ CI/CD ಕಲ್ತ್ಕೊಂಡಾದ್ಮೇಲೆ ಈ ಡಿಪ್ಲಾಯ್ಮೆಂಟ್ಸ್ದು ಆಟೋಮೇಷನ್ ಬಗ್ಗೆ ಫೋಕಸ್ ಮಾಡಿ, ಯೂಸಿಂಗ್ ಟೆರಾಫಾರ್ಮ್, ಆಮೇಲೆ AWS CLI ಯೂಸ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕೋರ್ ಕಾನ್ಸೆಪ್ಟ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಮುಂಚೆ ಇದನ್ನೆಲ್ಲ ಮಾಡಿರ್ಬೋದು, ನೀವು ಕೆಲಸದಲ್ಲಿ ಮಾಡಿರ್ಬೋದು, ಬಿಕಾಸ್ ಯು ಆರ್ ಇನ್ ಅ ಪ್ರೊಫೆಷ್ನಲ್ ಲೆವೆಲ್ ನಾವು. ಬಟ್ ಇದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಗೋ ಫಾರ್ ಯುವರ್ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ 65 ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕೆ 130 ಮಿನಿಟ್ಸಲ್ಲಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ, ವೇರ್ ವಿ ಆರ್ ಕಮ್ ಟು ಸ್ಪೆಷಾಲಿಟಿ. ಸೊ ಸ್ಪೆಷಾಲಿಟಿಯಲ್ಲಿ ನಿಮ್ಗೆ ಯಾವುದಿದೆ, ಸೆಕ್ಯೂರಿಟಿ ಇದೆ, ಮಷಿನ್ ಲರ್ನಿಂಗ್ ಇದೆ, ಮತ್ತು ಅಡ್ವಾನ್ಸ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಇದೆ. ಸೊ ಇಲ್ಲಿ ಸೆಕ್ಯೂರಿಟಿ ವೈಸ್ ನೀವು ಕಲ್ತ್ಕೊಳ್ಬೇಕು ಅಂತಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಥಿಂಗ್ಸ್. ಅದಕ್ಕೆ ಇದಕ್ಕೂ ಒಂದು ಪೇಯ್ಡ್ ಕೋರ್ಸ್ ಯಾವುದಾದ್ರೂ ಮಾಡ್ಕೊಳ್ಳಿ. ಸ್ಕಿಲ್ ಬಿಲ್ಡರಲ್ಲೂ ಕೂಡ ನಿಮಗೆ ಪೇಯ್ಡ್ ಕೋರ್ಸ್ ಇದೆ, ಸೊ ಅದಕ್ಕೂ ಕೂಡ ಎನ್ರೋಲ್ ಆಗ್ಬೋದು. ನೆಕ್ಸ್ಟ್ ಫೋಕಸ್ ಆನ್ AWS ವೈಟ್ ಪೇಪರ್ಸ್. ಸೊ ಇಲ್ಲಿ ಸೆಕ್ಯೂರಿಟಿದು ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆ ಫೋಕಸ್ ಆಗುತ್ತೆ, ಮತ್ತು ಎನ್ಕ್ರಿಪ್ಷನ್ದು ಬೇಸಿಕ್ಸ್ ಗೊತ್ತಾಗುತ್ತೆ. ಇವಾಗ ಇದಿಷ್ಟು ಕಲ್ತ್ಕೊಂಡಾದ್ಮೇಲೆ ದೆನ್ ಗೋ ಫಾರ್ ಹ್ಯಾಂಡ್ಸ್ ಆನ್. ಸೊ ಹ್ಯಾಂಡ್ಸ್ ಆನ್ ಅಲ್ಲಿ ಏನೇನಿರುತ್ತೆ, IAM ರೋಲ್ಸ್ ಇರುತ್ತೆ, ಕ್ಲೌಡ್ ಟ್ರಯಲ್ಸ್ ಇರುತ್ತೆ, ಮತ್ತು KMS ಇರುತ್ತೆ. ಸೊ ಇದನ್ನೆಲ್ಲ ಕಲ್ತ್ಕೊಂಡಾದ್ಮೇಲೆ, ಹ್ಯಾಂಡ್ಸ್ ಆನ್ ಆದಮೇಲೆ ದೆನ್ ಗೋ ಫಾರ್ ಯುವರ್ ಮಾಕ್ ಟೆಸ್ಟ್. ಬಟ್ ಮಾಕ್ ಟೆಸ್ಟ್ ಹೋಗೋಕ್ಕೂ ಮುಂಚೆ ಅಟ್ಲೀಸ್ಟ್ 6 months to 7 months ಆಫ್ ಪ್ರಿಪ್ರೇಷನ್ ಟೈಮ್ ಕೊಡಿ, ಬಿಕಾಸ್ ಇಟ್ ನೀಡ್ಸ್ ಅ ಲಾಟ್ ಆಫ್ ಪ್ರಿಪ್ರೇಷನ್. ಇದು ಒಂದು ಸ್ಪೆಷಾಲಿಟಿ ಎಕ್ಸಾಮ್. ಸೊ ಸ್ಪೆಷಾಲಿಟಿ ಅಂತಂದರೆ ನಿಮಗೆ ಎಲ್ಲ ಗೊತ್ತಿರಬೇಕು, ಮುಂಚೆ ನೀವು ಎಷ್ಟು ಕೆಲಸ ಮಾಡಿದಿರೋ ಅದ್ರ ಬಗ್ಗೆ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಕೋರ್ ಕಾನ್ಸೆಪ್ಟ್ಸ್ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್. ಸೊ ಗಿವ್ ಮೋರ್ ಟೈಮ್ ಫಾರ್ ಪ್ರಿಪ್ರೇಷನ್. ನೆಕ್ಸ್ಟ್ ಒನ್ ಇಸ್ ಮಷೀನ್ ಲರ್ನಿಂಗ್. ಮಷೀನ್ ಲರ್ನಿಂಗಿಗೆ ನೀವು AWSದು ಮಷೀನ್ ಲರ್ನಿಂಗ್ ಲ್ಯಾಬ್ಸ್ ಯೂಸ್ ಮಾಡ್ಕೊಳ್ಳಿ. ಸೊ ಈ ರಿಸೋರ್ಸಸಲ್ಲಿ ನೀವೇನು ಮಾಡ್ಬೋದು, ಸೇಜ್ ಮೇಕರ್ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಟ್ರೈನ್ ಆ್ಯಂಡ್ ಡಿಪ್ಲಾಯ್ ಮಾಡೆಲ್ಸ್. ಮತ್ತು ನೆಕ್ಸ್ಟ್ ಒನ್ ನೀವೇನು ಮಾಡ್ಬೋದು, ಈ ಸ್ಕಿಲ್ ಬಿಲ್ಡರ್ ಅಂತ ಹೇಳಿದ್ನಲ್ಲ, ಸ್ಕಿಲ್ ಬಿಲ್ಡರಲ್ಲಿ ನಿಮಗೆ ಒಂದು ರಿಸೋರ್ಸಸ್ ಕೊಡ್ತಾರೆ, ಅಂದರೆ ಯಾವ ಥರ ಓದ್ಬೋದು, ಯಾವ ಥರ ಮಾಡ್ಬೋದು ಅಂತ. ಆಲ್ಸೋ ಗೋ ಫಾರ್ ಪೇಯ್ಡ್ ಕೋರ್ಸಸ್. ಸೊ ಇವಾಗ ಪೇಯ್ಡ್ ಕೋರ್ಸಸ್ ಮುಗಿಸಾದ್ಮೇಲೆ ಸ್ಟಾರ್ಟ್ ವರ್ಕಿಂಗ್ ಆನ್ ಹ್ಯಾಂಡ್ಸ್ ಆನ್. ಹ್ಯಾಂಡ್ಸ್ ಆನ್ ಅಲ್ಲಿ ಏನಾಗುತ್ತೆ, ನಿಮಗೆ ಎಂಡ್ ಟು ಎಂಡ್ ಮಾಡೆಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಮಷೀನ್ ಲರ್ನಿಂಗ್ ಮಾಡೆಲ್ಸ್ನ ಹೇಗೆ ಟ್ರೈನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನೀವು ಫೋಕಸ್ ಮಾಡಿ. ಇದ್ರ ಜೊತೆಗೆ ನೀವು ಫ್ರೀ ಕೋರ್ಸ್ ಯಾವ್ದಾದ್ರು ಟ್ರೈ ಮಾಡಬೇಕು ಅಂತಂದರೆ AWSದೇ ಮಷೀನ್ ಲರ್ನಿಂಗ್ ಫ್ರೀ ಕೋರ್ಸ್ ಇದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. AWS ಸರ್ಟಿಫಿಕೇಷನ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಇದರಲ್ಲಿ ಮಾಕ್ ಟೆಸ್ಟ್ ಅಂತ ಮೆನ್ಷನ್ ಮಾಡ್ತಿದ್ದೀನಲ್ಲ, ಅದರಲ್ಲಿ ಯಾವ್ಯಾವ್ದು ತೊಗೊಳ್ಬೋದು ಅಂದರೆ, ಫಸ್ಟ್ಲಿ ಟ್ಯುಟೋರಿಯಲ್ಸ್ ಡೋಜೋ ನಾನು ಆವಾಗಲೇ ಮೆನ್ಷನ್ ಮಾಡಿದೆ. ಅದ್ರ ಜೊತೆಗೆ ವಿಸ್ ಲ್ಯಾಬ್ಸ್ ಅಂತ ಇದೆ, ಎಕ್ಸಾಮ್ಸ್ ಪ್ರೋ ಅಂತ ಇದೆ. ಇದು ಮೂರನ್ನು ಮಾಕ್ ಟೆಸ್ಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಪ್ಲೀಸ್ ಟ್ರೈ ಮಾಡಿ. ಮತ್ತು ರಿಯಲ್ ವರ್ಲ್ಡ್ ಪ್ರಾಕ್ಟೀಸ್ಗೆ ನೀವು AWS ಮೇಲೆ ಕರೆಕ್ಟಾಗಿ ವರ್ಕ್ ಮಾಡಬೇಕು, ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಯೂಸ್ AWS ಫ್ರೀ ಟೈರ್. ಇವಾಗ EC2 ಆಗಿರ್ಬೋದು, ಮತ್ತು S3 ಆಗಿರ್ಬೋದು, VPC ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ಳೋದಕ್ಕೆ ಯು ಕ್ಯಾನ್ ಯೂಸ್ AWS ಫ್ರೀ ಟೈರ್ ಸರ್ವಿಸಸ್. ಐ ಹೋಪ್ ಇವತ್ತು ಮೆನ್ಷನ್ ಮಾಡಿದ್ದು ಎಲ್ಲ ಸರ್ಟಿಫಿಕೇಷನ್ಸ್ದು ಪ್ರಿಪ್ರೇಷನ್ ಆಗಿರ್ಬೋದು, ಅಥವಾ ಅದನ್ನು ಹೇಗೆ ಪ್ರಿಪೇರ್ ಆಗೋದು, ಯಾವ ಎಕ್ಸಾಮ್ ತೊಗೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನೀವು ಯಾವ ಎಕ್ಸಾಮ್ ತೊಗೊಳ್ತಿದ್ದೀರಾ, ಅದಕ್ಕೆ ಇನ್ನೂ ಸ್ಟಡಿ ಮೆಟೀರಿಯಲ್ಸ್ ಬೇಕು, ಇನ್ನೂ ಯಾವ್ದಾದ್ರು ಪೇಯ್ಡ್ ಕೋರ್ಸಸ್ ಬೇಕು ಅಂತಂದರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಹ್ಯಾಪಿ ಲರ್ನಿಂಗ್. ಬಾಯ್.